ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ನೀವು ಮಾಡಬೇಕಾಗಿರೋದಿಷ್ಟೇ, ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಲ್ಲಿ ಆಲ್ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಳಿ. ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫೈ ಮೂಲಕ ತಲುಪುತ್ತವೆ. ಸ್ನೇಹಿತರೆ, ನವೋದಯ ರಿಸಲ್ಟ್ಗೆ ಸಂಬಂಧಿಸಿದಂತೆ ಜವಾಹರ್ ನವೋದಯ ರಿಸಲ್ಟ್ ಯಾವಾಗ ಬರ್ಬೋದು ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮತ್ತು ಅದರ ಒಂದು ಸಂಭಾವನೆಯ ಕಟ್ ಆಫ್ ಏನಾಗಿರುತ್ತೆ, ಮತ್ತು ನೀವು ಅಡ್ಮಿಷನ್ಗೆ ಏನೇನು ಪ್ರೂಫನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನವೋದಯ ಎಕ್ಸಾಮ್ಸ್ ಬರೆದಿರುವಂತಹ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದಾರೆ ರಿಸಲ್ಟ್ಗೆ. ಸೊ ರಿಸಲ್ಟ್ ಹೋದ್ಸಲ ಮಾರ್ಚ್ ಎಂಡಿಗೆ ಬಂದಿತ್ತು. ಈ ಸಲ ಕೂಡ ಸ್ನೇಹಿತರೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಬರುವಂತಹ ಚಾನ್ಸಸ್ ಇದೆ, ಓಕೆನಾ. ಹಾಗಿದ್ರೆ ಇದರ ಒಂದು ಸಂಭಾವನೆಯ ಕಟ್ ಆಫನ್ನು ನೋಡೋಣ. ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿ ಇದು ಸಂಭಾವನೆಯ ಕಟ್ ಆಫ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಫೈನಲ್ ಅಲ್ಲ. ಇಲ್ಲಿ ಜನರಲ್ ಅವರಿಗೆ 75ಇಂದ 85ವರೆಗೂ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 70ಇಂದ 80, ಶೆಡ್ಯೂಲ್ ಕ್ಯಾಸ್ಟ್ ಅವರಿಗೆ 65 to 75, ಶೆಡ್ಯೂಲ್ಡ್ ಅಂದರೆ ಟ್ರೈಬ್ ಅಂದರೆ ST ಕ್ಯಾಸ್ಟ್ ಅವರಿಗೆ 60 to 70, ಓಕೆನಾ. ಆಮೇಲೆ PH ಕ್ಯಾಂಡಿಡೇಟ್ಗೆ 55 to 65ವರೆಗೂ ಹೋಗುತ್ತೆ, ಓಕೆನಾ. ಇದು ಸಂಭಾವನೆಯ ಕಟ್ ಆಫ್ ಆಗಿರುತ್ತೆ, ಓಕೆ. ಮತ್ತು ನೀವು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಅಡ್ಮಿಷನ್ಗೆ ಹೋಗುವಾಗ ಡಾಕ್ಯುಮೆಂಟ್ಸ್ ಏನು ಬೇಕು, ಆಮೇಲೆ ನೀವು ಈಗ ಜವಾಹರ್ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಏನು ಬರೆದಿರ್ತೀರಲ್ವ, ಅದರ ಒಂದು ಅಡ್ಮಿಟ್ ಕಾರ್ಡು, ಆಮೇಲೆ ಬರ್ತ್ ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಪ್ರೂಫ್ಗೆ ಬರ್ತ್ ಸರ್ಟಿಫಿಕೇಟನ್ನು ಕೇಳ್ತಾರೆ. ನಂತರದಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಇಫ್ ಅಪ್ಲಿಕೇಬಲ್, ಓಕೆ. ನಮ್ಮ ಮೀಸಲಾತಿ ಅನ್ವಯ ಏನಾದರೂ ಸೆಲೆಕ್ಷನ್ ಆಗಿದ್ದರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೊಡಲೇಬೇಕಾಗುತ್ತೆ, ಕಂಪಲ್ಸರಿ. ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಸೊ ರೆಸಿಡೆನ್ಸಿ ಸರ್ಟಿಫಿಕೇಟು, ಆಮೇಲೆ ಆಧಾರ್ ಕಾರ್ಡ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸು, ನೀವು ಆಧಾರ್ ಕಾರ್ಡ್ ಮತ್ತು ಸ್ಟೂಡೆಂಟ್ಸ್ದು ಮತ್ತು ಪೇರೆಂಟ್ಸ್ದು ಕೊಡಬೇಕಾಗ್ತದೆ. ಆಮೇಲೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸನ್ನು ಕೊಡಬೇಕು. ಆಮೇಲೆ ಪ್ರಿವಿಯಸ್ ಸ್ಕೂಲ್ ರಿಪೋರ್ಟ್ ಕಾರ್ಡ್ ಅಂತಂದರೆ ಈ ಹಿಂದೆ ಓದಿರುವಂಥ 5ನೇ ತರಗತಿಯನ್ನು ಓದಿರುವಂತಹ ಒಂದು TC ಮತ್ತು ಮಾರ್ಕ್ಸ್ ಕಾರ್ಡನ್ನು ಕೊಡಬೇಕಾಗುತ್ತೆ. ಇದಿಷ್ಟು ಮಾಹಿತಿಯಾಗಿದೆ. ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಸ್ನೇಹಿತರೆ ಮಾರ್ಚ್ ಎಂಡ್ ಆರ್ ಏಪ್ರಿಲ್ ಫಸ್ಟ್ ವೀಕ್ ಬರುವಂತಹ ಚಾನ್ಸಸ್ ಇದೆ. ಇದಿಷ್ಟು ಮಾಹಿತಿ ನಿಮಗೆ ಇಷ್ಟವಾದರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಥರದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀವಿ. ಧನ್ಯವಾದಗಳು.